ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವುದು ಸರಿ ಹೋಯ್ತಾ ಇಲ್ಲ. ಯಾರ ತವ ಹೇಳ್ಕೋಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅವನ್ ತವ ಹೇಳ್ಕೋಬೇಕು, ಆಗ್ಲಾದ್ರೂ ಒಳ್ಳೆ ಮನ್ಸಾಗರ ಆಯ್ತೈತೆ. ಅವ್ವ, ಸಹನಾ ಅಕ್ಕ ಫೋನ್ ಮಾಡ್ತಿದ್ದಾಳೆ. ಮಾತಾಡು. ಪಿಕ್ ಮಾಡು. ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಹಾಯ್ ಸಹನಾ ಅಕ್ಕ, ಹೇಗಿದ್ಯಾ? ಸಂದಾಗಿವ್ನಿ ಕಣವೆ. ಅವ್ವ ಎಲ್ಲಿ? ನೋಡು, ನನ್ಗೆ ಇದಕ್ಕೆ ಕೋಪ ಬರೋದು. ಫೋನ್ ರಿಸೀವ್ ಮಾಡಿರೋದು ನಾನು. ನನ್ನ ಒಂದ್ ಮಾತಾದ್ರೂ ಕೇಳ್ದ ಹೇಗಿದ್ಯಾ ಅಂತ. ಕೊಡೆ ಇಲ್ಲಿ. ಹಾಯ್ ಅಕ್ಕ, ಹೇಗಿದ್ಯಾ? ಯಾವಾಗ ಬಂದವಿ ಸ್ನೇಹ? ಹೆಂಗಿದ್ಯಾವಿ? ನಾನು ಸಂದಾಗಿವ್ನಿ. ಅತ್ತೆ ಮಾವ ವಸು ಎಲ್ಲ ಸಂದಾಗವ್ರಾ? ಹೇಗಿದ್ದಾರೆ ಅಂತ ನೀನೇ ಕೇಳು. ಯೋನವಿ, ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀರಾ? ಹ್ಞೂ ಅಕ್ಕ, ಇಲ್ಲೇ ಹತ್ರದಲ್ಲಿದ್ವಿ, ಹಾಗೆ ಅವ್ವನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸ್ನೇಹ, ಫೋನ್ ಕೊಡು. ಅಕ್ಕ, ಅವ್ವಂಗೆ ಕೊಡ್ತೀನಿ. ಹೆಂಗಿದ್ಯಾ ಸಹನಾ? ಸಂದಾಗಿವ್ನಿ ಅವ. ಅಳಿಯಂದ್ರು ಅವ್ರಿನ್ನೂ ಕಾಲೇಜಿಂದ ಬಂದಿಲ್ಲ. ನೀನು ಸಾರು? ಅಯ್ಯೋ ಅವ್ವ, ಫೋನು ಚಾರ್ಜ್ ಇಲ್ಲ. ಬ್ಯಾಟ್ರಿ ಕಡಿಮೆ ಐತೆ. ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಆಮ್ಯಾಗ ಫೋನ್ ಮಾಡ್ತೀನಿ. ಮಾಡ್ಕೊ. ಬಾಯ್ ಅಕ್ಕ. ಬಾಯ್ ಅಕ್ಕ. ಅವ್ವ, ನಾನು ಇಂಥವ್ವ ಮಾತಾಡಬೇಕು. ನನಗೆ ನಿನ್ನ ಬಿಟ್ರೆ ಇಲ್ಲಿ ನನ್ನ ಮಾತನ್ನ ಯಾರು ಕೇಳೋಕ್ಕಿಲ್ಲ. ಸಾನನ್ ಮುಖ ಗೆಲುವಾಗಿರ್ನಿಲ್ಲ. ಇವನು ಹೇಳ್ಬೇಕು ಅಂತ ಫೋನ್ ಮಾಡವಳೆ, ಆದರೆ ಹೇಳ್ದೆ ಹಂಗೆ ಫೋನ್ ಮಾಡಿದ್ಬಿಟ್ಲಲ್ಲ. ಅಂತೂ ವಸು ಅದಕ್ಕೆ ಸಮಾಧಾನ ಆಯ್ತಲ್ಲ, ಅಷ್ಟು ಸಾಕು. ನಿಮಗೂ ನಿಮ್ಮ ಅತ್ತೆ ಮ್ಯಾಕೆ ಬೇರೆ ಥರದ ಅಭಿಪ್ರಾಯ ಬಂದಂಗೈತೆ. ನಿಜ ಶ್ರೀ, ಅತ್ತೆ ಬಗ್ಗೆ ನನಗೂ ಹೆಮ್ಮೆ ಅನಿಸ್ತಿದೆ. ಸೊ ಯಾಕೆ ಸುಮ್ಕಾಗೋದ್ರಿ? ಏನಿಲ್ಲ ಶ್ರೀ, ಟೈಮ್ ಆಯಿತು, ಹೊರಡೋಣವಾ? ಊಟ ಮಾಡ್ಕೊಂಡು ಹೋಗೋದಲ್ಲ? ಬೇಡ, ಅತ್ತೆ ಶ್ರೀಗೋಸ್ಕರ ಊಟ ಕಾಯ್ತಿರ್ತಾರೆ. ಅವ್ವ, ನಾವಿಲ್ಲಿ ಹೋಗಿ ಬರ್ತೀವಿ. ಸರಿ, ಹೋಗ್ಬರ್ತೀವಿ. ಬಾವ, ಮಾವಯ್ಯ, ಹೋಗ್ಬರ್ತೀವಿ. ಹಾಂ, ಹಂಗೆ ಬಾ, ಹುಷಾರು. ಹೋಗೋ ಕಡ. ಬಾಯ್ ಅಕ್ಕ. ಬಾಯ್ ಅದಕ್ಕೆ. ಬಾಯ್ ಅಣ್ಣಯ್ಯ. ಅವ್ವ, ಹೋಗಿ ಬರ್ತೀವಿ. ಮಾವಯ್ಯ, ಅತ್ತೆ ಎಲ್ಲಿ? ಯಾಕವ್ವ? ಜ್ಯೂಸ್ ತಗೊಳ್ಳಿ ಮಾವಯ್ಯ. ಇಬ್ರು ಬೆಳಗ್ಗೆನೆ ಮನೆಯಿಂದ ಹೊರಟ್ರಿ, ಏನೂ ತಿಂದಿಲ್ಲ. ಅದರಲ್ಲ ನಂಜವ್ವ ಬೇರೆ. ನೀವು ಹೇಳಿದ್ ಕೇಳಿ ನನಗೆ ಬೇಜಾರಾಯಿತು. ಏನು ಮಾಡುವ ಮಗಳೇ, ಅವಳ ಅದೃಷ್ಟನೋ ನಮ್ಮ ಕೆಟ್ಟಗಳಿಗನೋ ಒಂದು ಹೇಳೋಕ್ಕಾಯ್ತಾ ಇಲ್ಲ. ಪಾಪ ಅತ್ತೆ ತುಂಬ ಬೇಜಾರಾಗಿರ್ತಾರೆ. ನಾನು ಹೋಗಿ ಜ್ಯೂಸ್ ಕೊಟ್ಬಿಟ್ಟು ಬರ್ತೀನಿ. ಆಯ್ತವ. ಅತ್ತೆ, ನಿಮಗೆ ಜ್ಯೂಸ್ ಕೊಡೋಕ್ಕೆ ಅಂತಾನೆ ಹೊರಟಿದ್ದೆ, ತಗೊಳ್ಳಿ. ಅತ್ತೆ ಪ್ಲೀಸ್ ಬೇಡ ಅಂತ ಮಾತ್ರ ಹೇಳಬೇಡಿ. ಈ ರೀತಿ ಬರೀ ಹೊಟ್ಟೆಲಿ ಇರಬಾರ್ದು ಅತ್ತೆ. ಮಾವ, ನೀವಾದರೂ ಹೇಳಿ, ನಿಮ್ಮ ಮಾತನ್ನ ಅತ್ತೆ ಕೇಳ್ತಾರೆ. ಯಾಕವ ಹಂಗೆ ಹೇಳ್ತಿದ್ಯಾ? ನಿನ್ನ ಮಾತನ್ನ ಯಾವತ್ತನ ಕೇಳೋಕ್ಕಿಲ್ಲ ಅಂತ ಹೇಳಿವ್ನಾ? ಹಾಗಾದರೆ ಕೂತ್ಕೊಳ್ಳಿ.
ತಗೊಳ್ಳಿ. ನಮ್ಮ ಅತ್ತೆ ಮುಖದಲ್ಲಿ ನಗು ಯಾವಾಗಲೂ ಹೀಗೆ ಇರಬೇಕು, ನಡಿಗೆಯಲ್ಲಿ ಗತ್ತಿರಬೇಕು, ಮಾತು ಖಡಕ್ ಆಗಿರ್ಬೇಕು ಅಲ್ವಾ ಮಾವ? ಅದು ಯಾವತ್ತಿಗೂ ಕಮ್ಮಿ ಆಗಕ್ಕಿಲ್ಲ ಬಿಡವ್ವ. ನಿಜ. ಆದ್ರೆ ಅತ್ತೆ ಮನಸ್ಥಿತಿನ ಹಾಳು ಮಾಡೋದಕ್ಕೆ ಅಂತಾನೆ ಕೆಲವೊಬ್ರು ಇರ್ತಾರೆ, ಅದೇ ಬೇಜಾರು. ಪಾಪ ಅತ್ತೆ ವಸು ಜೊತೆ ಕರೆಕ್ಟಾಗಿ ಮಾತಾಡಲಿಲ್ಲ ಅನ್ಸತ್ತೆ ಅಲ್ವಾ ಅತ್ತೆ? ನನಗೆ ಯಾಕೋ ಆ ನಂಜಮ್ಮ ಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದಾಳೆ ಅಂತ ಅನಿಸ್ತಿದೆ. ನಾವು ಅಲ್ಲಿ ಹೋಯ್ತೀವಂತ ಅವಳಿಗೆ ಹೆಂಗ್ ಗೊತ್ತು? ನನಗೂ ಅದೇ ಡೌಟು ಮಾವಯ್ಯ. ಆ ನಂಜಮ್ಮನ ಜೊತೆ ಯಾರು ಕಾಂಟ್ಯಾಕ್ಟಲ್ಲಿ ಇರ್ಬೋದು? ಅತ್ತೆ ಅಲ್ಲೇನಾದ್ರೂ ಸ್ನೇಹ ಬಂದಿದ್ಲ? ಯಾಕೆ ಹಿಂಗೆ ಕೇಳ್ತಿದ್ಯಾ ರಾಧಾ? ಏನಿಲ್ಲ ಮಾವ, ಸುಮ್ಮನೆ ಏನೋ ಯೋಚಿಸ್ತಿದ್ದೆ ಅಷ್ಟೆ. ಯೋನವಾದು ಏನಿಲ್ಲ ಬಿಡಿ ಅತ್ತೆ. ಪರ್ವಾನಿಲ್ಲ ಯೋಳವ. ಅಲ್ಲ, ಸ್ನೇಹ ಮೊದಲಿಂದನೂ ನಂಜಮ್ಮನ ಜೊತೆ ಚೆನ್ನಾಗೇ ಇದ್ಲು ಅನ್ನೋದು ನನ್ನ ಅಭಿಪ್ರಾಯ. ವಸು ಪ್ರೆಗ್ನೆನ್ಸಿ ವಿಷಯದಲ್ಲೂ ಆ ನಂಜಮ್ಮನಿಗೆ ಸ್ನೇಹನ ಹೇಳಿ ಇಲ್ಲಿಗೆ ಬರೋ ಹಾಗೆ ಮಾಡಿ ಅವರಿಬ್ಬರನ್ನ ಬೇಕಂತಾನೆ ಪುಟ್ಟಕ್ಕನ ಮನೆಗೆ ಕಳ್ಸಿದ್ಲ ಅಂತ ನನಗೆ ಅನುಮಾನ ಇದೆ ಅತ್ತೆ. ಇದು ಯಾಕವ್ವ ಹಿಂಗೆ ಮಾತಾಡ್ತಿದ್ಯಾ? ಸ್ನೇಹ ಯಾಕೆ ಹಿಂಗೆ ಮಾಡ್ತಾಳೆ? ತೆಪ್ಪವ, ಹಂಗೇನೂ ಇಲ್ಲ. ಹಾಗಿಲ್ಲದೆ ಇದ್ರೆ ಖುಷಿನೇ. ಆದರೆ ಯಾಕೋ ಗೊತ್ತಿಲ್ಲ ಮಾವಯ್ಯ, ಈ ವಿಷಯನ ನನ್ನ ತಲೆಯಿಂದ ತೆಗೆದು ಹಾಕಕ್ಕಾಗ್ತಾನೆ ಇಲ್ಲ. ಅತ್ತೆಗೆ ನೋವು ಮಾಡೋ ಯಾವುದೇ ವಿಷಯನೂ ಅಷ್ಟು ಸಲೀಸಾಗೆ ನನಗೆ ಬಿಡಕ್ಕಾಗಲ್ಲ. ಸ್ನೇಹಾಗ ಮೊದಲೇ ಅತ್ತೆನ್ ಕಂಡ್ರೆ ಆಗಲ್ಲ. ರಾಧಾ, ಸ್ನೇಹನು ನಿಮ್ಮ ಅತ್ತೆ ಹಂಗೇನೆ ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತಾಳೆ. ಮನ್ಸಿನಾಗೆ ಏನು ಮಡಿಕೊಳ್ಳಲ್ಲ, ಅದಕ್ಕೆ ನಿಂಗೆ ಹಂಗೆ ಅನಿಸ್ತೈತೆ. ಮಾವಯ್ಯ, ಆ ಸ್ನೇಹನ ನಮ್ಮ ಅತ್ತೆಗೆ ಹೋಲಿಸ್ಬೇಡಿ. ಅವಳು ಎಲ್ಲಿ, ನಮ್ಮ ಅತ್ತೆ ಎಲ್ಲಿ? ನನಗೆ ಸ್ನೇಹದ ಮೇಲೆ ದ್ವೇಷ ಇಲ್ಲ, ಆದರೆ ನನಗೆ ನಮ್ಮ ಅತ್ತೆ ನೆಮ್ಮದಿ ಮುಖ್ಯ. ಅವರೆಷ್ಟು ಸಂಕಟ ಅನುಭವಿಸ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಸಾರಿ ಮಾವಯ್ಯ, ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಅತ್ತೆ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ನನ್ನನ್ನು ಕ್ಷಮಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.